ಈ ತರ ತುಂಬಾ ಜನದ ಲೈಫಲ್ಲಿ ಎಲ್ಲಾ ತರದ ಗಾಡಿನೂ ಇದ್ದೇ ಇರ್ತವೆ. ಏನು ಅಂತಂದ್ರೆ ಅವು ಮಾರಿದ್ರು ಕೂಡ ಅಥವಾ ಮಾರ್ದಲೆ ಮನೇಲಿ ಓಡ್ತಾ ಇಲ್ಲಂದ್ರು ಕೂಡ ಮನೇಲಿ ಇರ್ತವೆ. ಆ ತರ ಯಾವ್ದಾರ ನಿಮ್ಗೂ ಒಂದು ಲೈಫ್ ಅಲ್ಲಿ ಮೊದಲನೇ ಗಾಡಿ ಅಂತ ಇದ್ರೆ ಸ್ವಲ್ಪ ಕಮೆಂಟ್ ಹಾಕ್ರಿ. ನಾನು ಆಲ್ರೆಡಿ ಹೇಳಿದ್ದೆ, ನನ್ನ ಗಾಡಿ ಸಿಕ್ಕಾಪಟ್ಟೆ ಪೆಟ್ರೋಲ್ ಬದಲು ಎಣ್ಣೆನೆ ಹಾಕಂಗ್ ಕುಡಿತೈತೆ ಅಂತ. ಈ ತರ ಎಣ್ಣೆ ಕುಡಿಬೇಕು ಅಂದ್ರೆ ಒಂದು ಕಾರಣ ಇರ್ಬೇಕು. ಏನ್ ಗೊತ್ತಾ, ಆಲ್ಮೋಸ್ಟ್ 7 ವರ್ಷ, ಹತ್ತತ್ರ 1 ಲಕ್ಷ, ಹತ್ತತ್ರ ಏನು 1,10,000 ಕಿಲೋಮೀಟ್ರು. ಇಷ್ಟೆಲ್ಲ ನಾನ್ ಸ್ಟಾಪ್ ಆಗಿ ಓಡ್ಬೇಕು ಅಂದ್ರೆ ನಮ್ಮಂತವ್ರೆ ವಯಸ್ಸಾದ್ಮೇಲೆ ಏನಾರ ಒಂದ್ ಪಾರ್ಟ್ಸ್ ವೀಕ್ ಐತೈತೆ, ಇನ್ನ ಗಾಡಿ ಯಾವ ಲೆಕ್ಕ. ಸೊ ಅದಕ್ಕೆ ನಮ್ ಗಾಡಿಗೆ ಇಂಜಿನ್ಗೆ ಬಂದ್ಬಿಟ್ಟಿದೆ. ಸೊ ಅದು ಮಾಡ್ಸಕ್ ಇನ್ನೂ ಟೈಮ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ನಾ ಎಣ್ಣೆ ಹಾಕಿ 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 ಹೊಡಿತಾ ಇದೀನಿ. ಏನ್ ಸ್ವಲ್ಪ ಹತ್ರದಲ್ಲೇ ಐತೆ, ದೂರ ಏನಿಲ್ಲ. ಬಟ್ ಏನು ಅಂತಂದ್ರೆ ಕೆಲವೊಂದ್ ಗಾಡಿಗಳು ಇರ್ತಾವಲ್ಲ, ಅವ್ ಹೆಂಗೇನ ನಮ್ ಲೈಫಿಗೆ ಒಂದ್ಸಲಿ ಬಂದ್ರೆ ಅವು ಏನೇ ಆದ್ರೂ ಅವು ಓಡ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ಅವು ಒಂಥರ ನಮ್ ಕಣ್ಮುಂದೆ ಇರ್ಬೇಕು. ಯಾಕಂದ್ರೆ ಜೀವನದಲ್ಲಿ ಮೊದಲನೇ ಗಾಡಿ ಅಲ್ವಾ, ಅದು ಒಂಥರ ಸ್ಪೆಷಲ್ ಕನೆಕ್ಷನ್ ಇರುತ್ತೆ. ಈ ಗಾಡಿ ನನಗೆ ಸಿಕ್ಕಿದ್ದು 59,000ಕ್ಕೆ, ನಾನ್ ತಗೊಂಡಾಗ 7 ವರ್ಷದ ಹಿಂದೆ. ಈಗ ಆಲ್ಮೋಸ್ಟ್ ಒಂದ್ 85,000-90,000 ಆಗಿರ್ಬೋದು. ಬಟ್ ಅವತ್ತಿನಿಂದ ಇವತ್ತಿನವರೆಗೂ ನನ್ಗೆ ಆಲ್ಮೋಸ್ಟ್ ನನ್ ಕಷ್ಟ ಸುಖ ಏನ್ ದುಡಿಮೆ ಏನೇ ಇದ್ರು ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಜೊತೆ ಇದ್ದಿದ್ದು ಈ ನನ್ನ ಗಾಡಿ. ಸೊ ಅದಕ್ಕೆ ಅಂತ ಸ್ವಲ್ಪ ಏನಾದ್ರು ಮಾಡ್ಬೇಕು ಅಂದ್ರೆ ಈಗ ಅದು ಟೈಮ್ ಬಂದೈತೆ. ಇನ್ನು ಸ್ವಲ್ಪ ದಿವಸದಲ್ಲೇ ಒಂದು ಏನೇನ್ ಚೇಂಜಸ್ ಆಗುತ್ತೆ ಅಂತೇಳಿ ನಾನು ವಿಡಿಯೋ ಹಾಕ್ತೀನಿ. ಯಾರು ಇನ್ನೂ ನಾನು ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ.